ನೀವು ಯಾಕೆ ಮಾತಾಡ್ತೀರಿ? ನೀವು ಫಸ್ಟ್ ಅಲ್ಲಿ ಕೇಳಿ, ಅವ್ರಿಗೆ ಕೇಳ್ತಾ ಇದ್ದೀನಿ. ಆಯ್ತು, ಮತ್ತೆ ಅಲ್ಲಿ ಯಾಕೆ ಮಾತಾಡ್ತೀರಿ? ಸರ್ ಅವ್ರು ಎದ್ದು ನಿಲ್ತಾ ಇದ್ದಾರೆ, ನೀವು ಕೇಳಿದ್ರೆ ಅವ್ರ ಆನ್ಸರ್ ಕೊಡ್ಬೇಕು. ಅವ್ರು ಹೇಳ್ತಾ ಇದ್ದಾರೆ ಕೇಳಿ ಏನಾಗ್ಬೇಕಂತ ಹೇಳಿ. ಸರ್ ನಾವು ಮಾತಾಡುವಾಗ ಯಾವಾಗ ಹಿಂಗೆ ಮಾಡಿಬಿಡ್ತೀರಿ, ಮಾತಾಡಕ್ಕೆ ಕೊಡಲ್ಲ ನೀವು ಅವಕಾಶ. ಪ್ರಶ್ನೆ ಕೇಳಿ, ನೀವು ಅವ್ರ ಮೇಲೆ ಬಹಳ ಪ್ರೀತಿ ಅದಿರಿ, ಅವ್ರಿಗೆ ಪ್ರಶ್ನೆ ಕೇಳಿ, ಅಲ್ಲಿ ಯಾಕೆ ನೀವು ತೋರಿಸ್ತೀರಿ? ಪ್ರಶ್ನೆ ಕೇಳಿ ಏನಂತ ಹೇಳಿ. ಸರ್ ಅದಕ್ಕೆ ನಂದೇನೊಂದು ಅಂದ್ರೆ ಈ ಒಂದು ಏನು ಪ್ರತ್ಯೇಕ ಪಾಲಿಕೆ ಆಂದೋಲನಾ ಸಮಿತಿ ಅಧ್ಯಕ್ಷರು ಮೊನ್ನೆ ಒಂದು ಟೈಮ್ಸ್ ಆಫ್ ಇಂಡಿಯಾದಾಗ ಒಂದು ಮೊನ್ನೆ ಒಂದು ಇದು ಬಂದಿದೆ. ಅದರಲ್ಲಿ ಏನು ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿಯ ಪ್ರಭಾವಿ ಮುಖಂಡರು ಒತ್ತಡದ ಮೇಲೆ ಇದು ಪ್ರಸಾದ್ ಅಲ್ಲೇ ಇದೆ. ಪ್ರಶ್ನೆ ಕೇಳಿ ಅವರೇ. ಅಲ್ಲ ಅಲ್ಲೇ ಹೇಳ್ತಾ ಇದ್ದೀನಿ ಸರ್. ಅದನ್ನೇ ನೀವು ಅದು ನಿಮ್ಮ ಪ್ರಶ್ನೆನೀಗ ಅದಕ್ಕೆ ಇನ್ನೂ ಮಠ ಆ ಕಡತ ವಿಲೇವಾರಿ ಆಗಿಲ್ಲ. ಯಾಕಾಗಿಲ್ಲ? ಕನಿಷ್ಠ ಪಕ್ಷ ನಿಲ್ರಿ ಸರ್, ನಾನು ಹೇಳೋದು ಕಂಪ್ಲೀಟ್ ಆದ್ರೂ ಮಾಡ್ರಿ. ಏನು ಮಾತಾಡಕ್ಕೆ ಕೊಡಂಗಿಲ್ಲ ನೀವು ಸರ್. ಕೇಳ್ರಿ, ಈಗ ಇದಕ್ಕೆ ನಾವು ಅಲ್ಲಿ ಹೋಗೈತಿ 7 ತಿಂಗಳಾದ್ರೂ ಯಾಕೆ ಆನ್ಸರ್ ಬಂದಿಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ನೀವು ನಗರಾಭಿವೃದ್ಧಿ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಂತೋಷ್ ಲಾಡ್ ಅವರು ಒಂದು ಕಮಿಟಿ ಮಾಡಿ ಒಂದು ಡೆಲಿಗೇಷನ್ ತಗೊಂಡು ಹೋಗ್ಬೇಕಲ್ಲ. ಯಾಕಾಗಿಲ್ಲ? ಏನಾಗಿದೆ? ಏನ್ ಕ್ಲಾರಿಫಿಕೇಶನ್ ಆದ್ರೆ ಕೇಳ್ಬೇಕಲ್ಲ. ಸುಮ್ಮನೆ 7 ತಿಂಗಳಾಯ್ತು, ಒಂದು ವರ್ಷ ಆದ್ರೂ ಕೂಡ ಅವ್ರು ಕಳ್ಸಂಗಿಲ್ಲ. ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗೋದಿಲ್ಲ. ಒಂದ್ ಕಡೆ ಇವರೆಲ್ಲ ಮಾತಾಡ್ತಾರ ಆಗ್ಬೇಕು ಅಂತೇಳಿ ಬಹಳ ದೊಡ್ಡ ದನಿಯಲ್ಲಿ ಹೇಳ್ತೀರಿ, ಹಿಂದಲಿಂದ ಬೇರೆ ತರ ಆಟ ಆಡ್ತೀರಿ. ಉತ್ತರ ಕೊಡ್ಲಿ ಅವ್ರು. ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಮಹಾನಗರ ಪಾಲಿಕೆ ಆಗಬೇಕು ಅಂತ ಹೇಳಿದ್ರೆ 3 ಲಕ್ಷ ಜನಸಂಖ್ಯೆ ಮಿನಿಮಮ್ ಇರಬೇಕು ಸಭಾಧ್ಯಕ್ಷರೇ. ಅದರಿಂದ ಇಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದಿದ್ದರಿಂದ ಪಕ್ಷಾತೀತವಾಗಿ ಅಬ್ಬಾಯ ಹೇಳ ಸರಿ ಇದೆ ಸಭಾಧ್ಯಕ್ಷರೇ. ಪಕ್ಷಾತೀತವಾಗಿ ಧಾರವಾಡ ಮತ್ತು ಹುಬ್ಳಿ ಶಾಸಕರುಗಳು 2 ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿದ್ರು ಸಭಾಧ್ಯಕ್ಷರೇ. ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಾವು ಇದನ್ನು 2 ಮಹಾನಗರ ಪಾಲಿಕೆ ಮಾಡಬೇಕು ಅಂತೇಳಿ 21/1/2025 ಪ್ರಾಥಮಿಕ ಅಧಿಸೂಚಿಯನ್ನು ಹೊರಡಿಸಿದ್ವಿ. ಅದಾದ ನಂತರ ಆಕ್ಷೇಪಣೆ ಸಲಹೆ ಇದೆಲ್ಲ ಆಯಿತು ಸಭಾಧ್ಯಕ್ಷರೇ. ನಮ್ಮಿಂದ ಪಾಸ್ ಆಯಿತು ಸಭಾಧ್ಯಕ್ಷರೇ. ನಮ್ಮ ಇಲಾಖೆಯಿಂದ ನಮ್ಮ ಸೆಕ್ರೆಟರಿಯಿಂದ ಯಾವುದೇ ಲೋಪಗಳಾಗಿಲ್ಲ ಸಭಾಧ್ಯಕ್ಷರೇ. ನಾನೇನು ಕರ್ತವ್ಯ ಮಾಡಬೇಕು ನಾನು ಮಾಡಿ 2 ಕಾರ್ಪೊರೇಷನ್ ಮಾಡಿ ಸ್ಪ್ಲಿಟ್ ಮಾಡಿ ಇದು ಗವರ್ನರ್ ಅವರ ಅಂಕಿತ ಆಗಬೇಕಾಗ್ತದೆ ಸಭಾಧ್ಯಕ್ಷರೇ. ಅಬ್ಬಾಯ ಹೇಳಿ ಸರಿ ಇದೆ ಸಭಾಧ್ಯಕ್ಷರೇ. 7 ತಿಂಗಳಾಗಿದೆ ಸಭಾಧ್ಯಕ್ಷರೇ. ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷರೇ. ನಾನು ಇದನ್ನು 2 ಸರಿ ಹೇಳಿದೆ ಸಭಾಧ್ಯಕ್ಷರೇ. ಲೆಟ್ರ್ ಸಹ ಬರೆದ್ವಿ ಸಭಾಧ್ಯಕ್ಷರೇ. ಆದರೆ ಈವರೆಗೂ ಅದು ಕ್ಲಿಯರ್ ಆಗಿ ಬಂದಿಲ್ಲ ಸಭಾಧ್ಯಕ್ಷರೇ. ನಾನು ಮನವಿ ಏನು ನಮ್ಮ BJP ಸ್ನೇಹಿತರ ಹತ್ರ ಏನು ಮಾಡ್ಕೊತಾ ಇದ್ದೀನಿ ಅಂದರೆ, ದಯವಿಟ್ಟು ರಾಜ್ಯಪಾಲರ ಹತ್ರ ನೀವೆಲ್ಲ ನೀವು ಕರ್ಕೊಂಡು ಹೋಗ್ರಿ, ಅವ್ರನ್ನ ಕರ್ಕೊಂಡು ಹೋಗೋಣ. ಅಭಯ ಪ್ರಸಾದ್ ನಿಮ್ಮ ನೇತೃತ್ವದಲ್ಲಿ ಎಲ್ಲ ಶಾಸನ ಕರ್ಕೊಂಡು ಹೋಗಿ ಅದೇ ಹೇಳಿಕೊಟ್ಟೆ ಸಭಾಧ್ಯಕ್ಷರೇ. ದಯವಿಟ್ಟು ನಮ್ಮ BJP MLAs ಮತ್ತೆ ಅಬ್ಬಾಯ ನಮ್ಮ ಕಾಂಗ್ರೆಸ್ MLAs 5 ಜನ ಇದ್ದಾರೆ. ಮತ್ತೆ ಸೆಂಟ್ರಲ್ ಮಿನಿಸ್ಟರ್ ಜೋಶಿ ಸಾಹೇಬರು ಸಹ ಇದ್ದಾರೆ ಸಭಾಧ್ಯಕ್ಷರೇ. ಇವರೆಲ್ಲ ಜೊತೆ ನಾನು ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಸಭಾಧ್ಯಕ್ಷರೇ. ಟೈಮು ಡೇಟ್ ಫಿಕ್ಸ್ ಮಾಡ್ಕೊಡ್ತೀನಿ. ದಯವಿಟ್ಟು BJP ಅವ್ರ ಜೊತೆಗೆ ಬಂದು ಇದನ್ನ ಪಾಸ್ ಮಾಡಿಕೊಟ್ರೆ ಇಮಿಡಿಯೇಟ್ ಮಾಡಿಕೊಟ್ಬಿಡ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, 1 ಮಿನಿಟ್ ಅಧ್ಯಕ್ಷರೇ, 1 ಸೆಕೆಂಡ್. ಅಲ್ಲಲ್ಲ, ಅಬ್ಬಯ್ಯರು ಹೇಳಿದಾರ ಯಾವುದೋ ಪ್ರಭಾವಿ ಅವರ ಒತ್ತಡಕ್ಕಾಗಿ ಅಲ್ಲಿ ನಿಂತೈತೆ ಅಂತ ಮಾತನ್ನು ಹೇಳಿದಾರ. ನಾನು ದಯವಿಟ್ಟು ಇದ್ದೇನೆ ಆ ಮಾತನ್ನ ಸಚಿವ ಯಾರು ಅಲ್ಲಲ್ಲ ಪ್ರಭಾವಿ ಇಲ್ಲ ಅವ್ರಿಗೆ ಹೇಳಿದ್ದಕ್ಕೆ ಉತ್ತರ ಕೊಡ್ತಾರೆ. ಯಾವುದೇ ಪ್ರಭಾವ ನಮ್ಮ ಕಡೆಯಿಂದ ಆಗಿಲ್ಲ, ನಾವು ಬಹಳ ಸ್ಪಷ್ಟವಾಗಿರ್ತೀವಿ. ಅದಕ್ಕೆ ದಯವಿಟ್ಟು ಇದು ನನ್ನ ಅಪಾದನೆ ಅಲ್ಲ, ಒಂದು ಆಂದೋಲನಾ ಸಮಿತಿ ಅಧ್ಯಕ್ಷ ನನ್ನ ಪ್ರಶ್ನೆ ಕೇಳಿದ್ರು ಯಾರ ಹೆಸರನ್ನು ನಿಮ್ಮ ಜೋಶಿ ಪಾಟೀಲ್ ಆಂದೋಲನಾ ಸಮಿತಿ ಅಧ್ಯಕ್ಷ ಅಪಾದನೆ ಮಾಡಿದಾರ. ಆಯ್ತು ಕೂತ್ಕೊಳ್ಳಿ ಅಧ್ಯಕ್ಷರೇ. ಉತ್ತರವನ್ನು ಮಹೇಶ್ ಅವರೇ, ಆಯ್ತು, ನಾನು ನೋಡ್ತಾ ಹೇಳ್ತೇನೆ ಏನಂತ. ಆಯ್ತು ನೋಡಿ, ನೀವೆಲ್ಲ ಯುನೈಟೆಡ್ ಆಗಿ ನೀವು ಫೈಟ್ ಮಾಡಿ ಡೆವಲಪ್ಮೆಂಟ್ ಮಾಡೋ ಬದಲು ಇಲ್ಲಿ ಗಲಾಟೆ ಮಾಡೋದಿಲ್ಲ. ಕೂತ್ಕೊಳ್ಳಿ. ಆಯ್ತು, ಮಾತೇ ಅರ್ಥ ಆಗ್ತಾ ಇಲ್ಲಲ್ರಿ ನಿಮ್ಗೆ. ನನ್ನ ಅಪಾದನೆ ಅಲ್ಲ ಅದು, ಅಧ್ಯಕ್ಷರ ಅಪಾದನೆ ಅದು, ನಂದಲ್ಲ. ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ? ನಂದಲ್ಲ ಅದು, ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಜೊಲ್ಲೆ ಶಶಿಕಲಾ ಸಾಹೇಬ್.